ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಹನ್ನಿರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಹಿದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ಬಲಿಸುವ ಪರಿ. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಮಲ್ಲಮ್ಮ ಮೇಡಮ್ ಅವರ ಪರಿಚಯ ಮಾಡಿಕೊಡುವುದು ನನ್ನ ಭಾಗ್ಯವೇ ಸರಿ. ಶ್ರೀ ಬಸವನಗೌಡ ಮತ್ತು ಶ್ರೀಮತಿ ವಿಶಾಲಾಕ್ಷಿ ಅವರ ಹಿರಿಯ ಮಗಳಾಗಿ ರಾಯಚೂರಿನಲ್ಲಿ ಶ್ರೀಮತಿ ಮಲ್ಲಮ್ಮರವರು ಜನಿಸುತ್ತಾರೆ. ಇವರಿಗೆ 4 ವರ್ಷವಿದ್ದಾಗ ಇವರ ತಂದೆಗೆ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದಲ್ಲಿ ಕೆಲಸ ದೊರೆತಾಗ ಇವರ ಬಾಲ್ಯ ಶಿಕ್ಷಣ ಪ್ರಾರಂಭವಾಯಿತು. ನಂತರ ಇವರು ಶ್ರೀ ಮಹಾದೇವಿ ಕನ್ಯಾ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯವರೆಗೆ, ನಂತರ ಶ್ರೀಮತಿ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣವನ್ನು, ಹಾಗೆಯೇ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ BA ಪದವಿಯನ್ನು ಪಡೆದರು. ಇನ್ನು ಇವರ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ, BA ಪದವಿ ಪಡೆಯುತ್ತಿರುವಾಗಲೇ 1886ರಲ್ಲಿ ಶಾಂತಶೀಲಗೌಡರೊಂದಿಗೆ ತಮ್ಮ ವೈವಾಹಿಕ ಜೀವನವನ್ನು ಪ್ರಾರಂಭಿಸಿ ಬಳ್ಳಾರಿಗೆ ಆಗಮಿಸುತ್ತಾರೆ. ವೈವಾಹಿಕ ಜೀವನದ ಫಲಪ್ರದವೆಂಬಂತೆ ಅವರಿಗೆ ಶ್ರುತಿ ಎಂಬ ಮಗಳು ಜನಿಸಿದಳು. ಇನ್ನು ಇವರ ವೃತ್ತಿ ಜೀವನದ ಬಗ್ಗೆ ಪರಿಚಯ ಮಾಡಿಕೊಡುವುದಾದರೆ, 1982ರಿಂದ 1986ರವರೆಗೆ ಶರಣ ಬಸವೇಶ್ವರ ಸಂಸ್ಥಾನದಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಲು ಪ್ರಾರಂಭಿಸುತ್ತಾರೆ. ನಂತರ 1986 ಜುಲೈನಲ್ಲಿ ಬಳ್ಳಾರಿ ವಾಸವಿ ವಿದ್ಯಾಲಯದಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಾರೆ. ನಂತರ 8ನೇ ಜುಲೈ 1993ರಂದು ಸರ್ಕಾರಿ ಕೆಲಸಕ್ಕೆ ಹಾಜರಾಗಿ ಬಳ್ಳಾರಿಯ ಕಕ್ಕಬೇವಿನ ಹಳ್ಳಿಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯಕ್ಕೆ ಹಾಜರಾದರು. ಅತ್ಯಂತ ಕಠಿಣ ಪರಿಶ್ರಮದಿಂದ ತಮ್ಮ ವೃತ್ತಿಯನ್ನು ಮುಂದುವರಿಸಿ ತೃಪ್ತಿದಾಯಕವಾಗಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾ ಸಾಗಿದರು. 1993ರಲ್ಲಿ ನವೆಂಬರ್ ತಿಂಗಳಿನಲ್ಲಿ ಪರಸ್ಪರ ವರ್ಗಾವಣೆಯಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪಟೇಲ್ ನಗರ ಶಾಲೆಗೆ ಹಾಜರಾಗಿ 1993ರಿಂದ 2020ರವರೆಗೆ ದೀರ್ಘ ಸೇವೆಯನ್ನು ಸಲ್ಲಿಸಿದರು. ನಂತರ ಕಡ್ಡಾಯ ವರ್ಗಾವಣೆಯಲ್ಲಿ ಜೋಳದರಾಶಿ ಶಾಲೆ, ನಂತರ 2021-22ರಲ್ಲಿ ಕಮ್ಮರಚೇಡು ಶಾಲೆಗೆ ವರ್ಗಾವಣೆಯಾಗುತ್ತಾ ಬಂದರು. ಅಂತಿಮವಾಗಿ ಬಳ್ಳಾರಿ ಜಿಲ್ಲೆ ಬಸರಕೋಡು ಗ್ರಾಮಕ್ಕೆ ಹಿರಿಯ ಬಡ್ತಿ ಮುಖ್ಯ ಗುರುಗಳಾಗಿ ಕರ್ತವ್ಯ ನಿರ್ವಹಿಸಿ ತಮ್ಮ ವೃತ್ತಿಯಿಂದ ನಿವೃತ್ತಿ ಹೊಂದಿದರು. ಇವರು ಕೇವಲ ಶಾಲೆಯಲ್ಲಿ ಶಿಕ್ಷಕರಾಗಿ ಮುಖ್ಯ ಗುರುಗಳಾಗಿ ಅಷ್ಟೇ ಕೆಲಸವನ್ನು ನಿರ್ವಹಿಸದೆ ಅನೇಕ ಸಂಘ ಸಂಸ್ಥೆಗಳಲ್ಲೂ ಸಹ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಲವಾರು ಪ್ರಶಸ್ತಿಗಳು ಗೌರವಗಳು ಸಹ ಇವರ ಮುಡಿಗೇರಿವೆ. ಸದಾ ವಿನೂತನತೆ, ಸೃಜನಶೀಲತೆ, ಸಮಾನತೆ ಪರ ಹೋರಾಟ ಮೊದಲಾದ ಸ್ವಭಾವಗಳನ್ನು ಹೊಂದಿದ ಮೇಡಮ್ರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.